ನನ್ನ ಹೆಸರು ಸುದರ್ಶನ್ ಎಸ್ ನಂಬಿ ಅಂತೇಳಿ ಕರ್ನಾಟಕ ಅಹಿಂದ ಜನಪರ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿರುವ ಕಲಬುರಗಿ ವತಿಯಿಂದ ಈ ಸಮಯದಲ್ಲಿ ನಾನು ಸಿ.ಎಸ್.ಪಿ. ರಾಜಶೇಖರ್ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಮತ್ತು ಅದೇ ರೀತಿ ಅವರು ಹೈದರಾಬಾದ್ ಕಲ್ಯಾಣ ಕರ್ನಾಟಕದಲ್ಲಿ ಜೈರಾಬಾದ್ ಮತ್ತು ಹೈದರಾಬಾದಲ್ಲಿ ಎಲೆಕ್ಷನ್ ಟೈಮಿಗೆ ತುಂಬಾ ಸೇವೆ ಸಲ್ಲಿಸಿದ್ದಾರೆ. ಮುಂಬರುವ ದಿನದಲ್ಲಿ ಪರಿಷತ್ ಅಧ್ಯಕ್ಷರಾಗಿ ನಾವು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಕೇಳಿಕೊಳ್ಳುತ್ತಾ ಇದ್ದೇವೆ. ಸದಸ್ಯರಾಗಿ ಅವರನ್ನು ಆಯ್ಕೆ ಮಾಡುವುದಕ್ಕಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಾಗಿಯೂ ಮತ್ತು ನಮ್ಮ AICC ಅಧ್ಯಕ್ಷರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಾಗಿಯೂ ಸಹ ನಾವು ಕೇಳಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಸಂಘಟನೆ ವತಿಯಿಂದ ಗುಲ್ಬರ್ಗ ಜಿಲ್ಲೆಯ ಅಲ್ಪಸಂಖ್ಯಾತ ಕ್ರೈಸ್ತ ಸಮುದಾಯ ವತಿಯಿಂದ ನಮ್ಮ ಒಂದು ಬೇಡಿಕೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅವರು SP ರಾಜಶೇಖರ್ ಅವರು ಬೀದರ್ ಡಿಸ್ಟಿಕ್ ದಿಂದ ಸದಸ್ಯರಾಗಿ ಆಯ್ಕೆ ಮಾಡುವುದಕ್ಕೋಸ್ಕರವಾಗಿ ತಮ್ಮಲ್ಲಿ ನಾವು ಮನವಿ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಅಹಿಂದ ಜನಪರ ವೇದಿಕೆ ವತಿಯಿಂದ ಗುಲ್ಬರ್ಗ ಅಲ್ಪಸಂಖ್ಯಾತರ ವತಿಯಿಂದ ಕ್ರೈಸ್ತ ಸಮುದಾಯ ವತಿಯಿಂದ ನಮ್ಮ ಒಂದು ಬೇಡಿಕೆ ಇದೆ. ಈ ಸಂದರ್ಭದಲ್ಲಿ ನಾವು ಮನವಿ ಮಾಡಿಕೊಳ್ಳುವುದೇನೆಂದ್ರೆ, ನಾವು ಕಲ್ಯಾಣ ಕರ್ನಾಟಕ ಪಾಸ್ಟರ್ ಫಿಲಾಸಫಿ ವತಿಯಿಂದ ನಾವು ಬೇಡ್ತಾ ಇದ್ದೇವೆ. ಏನಂದ್ರೆ, ನಮ್ಮ ಸಹೋದರರಾದಂಥ SP ರಾಜಶೇಖರ್ ಅವರು ಸುಮಾರು 30 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಕಡೆ ಕೆಲಸ ಮಾಡಿ ನಮ್ಮ ಇದರಲ್ಲಿ ಯಾವುದು ಜೈರಾಬಾದ್ ಇದರಲ್ಲಿ MP ಆರಿಸ್ಲಿಕ್ಕೆ ಅವರೇ ಮುಖ್ಯ ಕಾರಣ ಎಂಬುದಾಗಿ ಅನೇಕ ಜನರಿಗೂ ಗೊತ್ತಿದೆ. 30 ವರ್ಷದಿಂದ ಅವರು ದುಡಿತಾ ಇದ್ದಾರೆ. ದಯವಿಟ್ಟು ನಮ್ಮ ಒಂದು ಮನವಿಯನ್ನು ಅಂಗೀಕರಿಸಿ ಅವರಿಗೆ ಒಂದು ಸ್ಥಾನವನ್ನು ಒದಗಿಸಬೇಕೆಂಬುದಾಗಿ ನಮ್ಮ ಪಾಸ್ಟರ್ ಫೆಲೋಶಿಪ್ ವತಿಯಿಂದ ನಾವೆಲ್ಲರೂ ಸೇರಿ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ಮುಖ್ಯಮಂತ್ರಿ ಅವರಿಗೂ ಮತ್ತು ನಮ್ಮ ಪಾರ್ಟಿಯ ಪ್ರೆಸಿಡೆಂಟ್ ಅವರಿಗೂ ನಾವೆಲ್ಲರಿಗೂ ನಾವು ಕಳಕಳಿಯಿಂದ ನಾವು ಬೇಡ್ತೇವೆ. ಏನಂದ್ರೆ, ಅವರಿಗೆ ಒಂದು ಸ್ಥಾನ ಕೊಡಲೇಬೇಕು. ಯಾಕಂದ್ರೆ ಬೇರೆ ಜನಾಂಗಗಳಲ್ಲಿ ಎಷ್ಟೋ ಸ್ಥಾನಗಳು ಕೊಟ್ಟಿದ್ದಾರೆ. ಒಂದೊಂದು ಇದರಲ್ಲಿ ಸುಮಾರು 3-4 ಸ್ಥಾನಗಳು ಅವ್ರಿಗೆ ಕೊಟ್ಟಿದ್ದಾರೆ. ನಮ್ಮ ಕ್ರೈಸ್ತ ಇದರಿಂದ ಯಾರಿಗೂ ಅಷ್ಟು ಅವರು ಮಾನ್ಯತೆಯನ್ನು ಕೊಡ್ತಾ ಇಲ್ಲ. ಮತ್ತೆ ಇನ್ನೊಂದೇನೆಂದರೆ, ಮುಖ್ಯವಾಗಿ ನಿಮ್ಗೆ ತಿಳಿಸುವುದೇನೆಂದರೆ, ಕ್ರೈಸ್ತರು ಹುಟ್ಟಿಲಿಂದ ಹಿಡಿದು ಕಾಂಗ್ರೆಸ್ಸೇ ಮತ್ತು ಅವ್ರು ಸಾಯೋವರೆಗೂ ಕಾಂಗ್ರೆಸ್ ಅಲ್ಲೇ ಇದ್ದಾರೆ. ಈ ಬೇರೆ ಪಾರ್ಟಿಯವರು ನಮ್ಮ ಹತ್ರ ಬರಲ್ಲ. ಯಾಕಂದ್ರೆ ಇವ್ರು ಕಾಂಗ್ರೆಸ್ದವ್ರು ಅಂತ ಹೇಳಿ. ಮತ್ತೆ ಕಾಂಗ್ರೆಸ್ ಪಾರ್ಟಿದವ್ರು ನಮ್ಮ ಹತ್ರ ಬರಲ್ಲ. ಇವ್ರು ಏನ್ ಮಾಡಿದ್ರು ನಮ್ಗೆ ಮಾಡ್ತಾರೆ ಎಂಬುದಾಗಿ ಅದು ಮಾಡ್ತಾ ಇದ್ದೇವೆ. ಅವ್ರು ತಿಳ್ಕೊಳ್ಬೇಕು. ತಿಳ್ಕೊಂಡು ದಯವಿಟ್ಟು ನಮ್ಮ ಮನವಿಯನ್ನು ಅವ್ರು ಅಂಗೀಕರಿಸಬೇಕೆಂಬುದಾಗಿ ನಮ್ಮ ಪಾಸ್ಟರ್ ಫೆಲೋಶಿಪ್ ಇಂದ ನಾವೆಲ್ಲರೂ ಮನವಿ ಮಾಡ್ತೇವೆ. ಥ್ಯಾಂಕ್ ಯು. ಗೋಡ್ ಪ್ರೇಮದಾಸ್, ಗೌರವ ಅಧ್ಯಕ್ಷ ಡಾಕ್ಟರ್ ಆರ್ ಪ್ರೇಮದಾಸ್.